ನಾನಿವತ್ತು ಮಾಡ್ತಾ ಇರೋದು ತೊಂಡೆಕಾಯಿ ದಿಢೀರ್ ಪಲ್ಯ. ತುಂಬ ಬೇಗನೆ ಮಾಡ್ಬೋದು ಅಂತಹ ಬ್ಯಾಚುಲರ್ಸು ಮಾಡ್ಕೋಬೋದು, ಅಷ್ಟು ಈಸಿಯಾಗಿ ಮಾಡ್ಬೋದು ತುಂಬ ಬೇಗ. ನಾನು ಮಾಡ್ತಾಯಿದ್ದೀನಿ. ನಾನು ಇಷ್ಟು ತೊಂಡೆಕಾಯಿ ತೊಗೊಂಡಿದ್ದೀನಿ, ಒಂದು ಅರ್ಧ kg ಆಗ್ಬೋದು ಅನಿಸುತ್ತೆ. ನೋಡಿ, ಇವಾಗ ಇದನ್ನ ಹಚ್ಚಿಟ್ಕೊಂಡಿದ್ದೀನಿ, 1/4 ಭಾಗ ಮಾಡ್ಕೊಂಡಿದ್ದೀನಿ. ಇವಾಗ ಅದನ್ನ ಕುಕ್ಕರಿಗೆ ಹಾಕಿ 1 ವಿಷಲ್ ಹಾಕಿಸ್ಕೊಳ್ಳೋಣ, ತುಂಬ ಬೇಗ ಆಗುತ್ತೆ. ಇದು ಲಿಡ್ ಮುಚ್ಕೊಳ್ತಾ ಇದ್ದೀನಿ. ಇವಾಗ ಒಲೆ ಮೇಲೆ ಇಟ್ಕೊಳ್ಳೋಣ. ಒಂದು ವಿಷಲ್ ಆದರೆ ಸಾಕು, ಮೆತ್ತಗೆ ಆಗುತ್ತೆ. ತೊಂಡೆಕಾಯಿ ಬೇಯಿಸ್ಕೊಂಡಿದ್ದೀನಿ. ಇವಾಗ ಈ ಥರ ಆಗಿದೆ. ಇಷ್ಟು ಬೆಂದರೆ ಸಾಕಾಗುತ್ತೆ. 1 ವಿಷಲ್ ಅಷ್ಟೇ ಹಾಕಿಸ್ಕೊಂಡಿರೋದು. ಡೈರೆಕ್ಟಾಗಿ ಬೇಯಿಸ್ಕೋಬೇಕಾದ್ರೆ ಡೈರೆಕ್ಟಾಗೂ ಬೇಯಿಸ್ಕೋಬೋದು. ಇವಾಗ ಒಲೆ ಹಚ್ಕೊತಾ ಇದ್ದೀನಿ. ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕೋತಾ ಇದ್ದೀನಿ ಒಗ್ಗರಣೆಗೆ. ಒಂದು 2 ಚಮಚ ಸಾಕು. ಸ್ವಲ್ಪ ಈರುಳ್ಳಿ ಎಲ್ಲ ಫ್ರೈ ಆಗುವಷ್ಟು ಎಣ್ಣೆ ಇದ್ದರೆ ಸಾಕಾಗುತ್ತೆ, ಜಾಸ್ತಿ ಏನು ಹಾಕೋಬೇಕಂತೇನಿಲ್ಲ. ಎಣ್ಣೆ ಸ್ವಲ್ಪ ಕಾಯಲಿ. ಎಣ್ಣೆ ಕಾದಿದೆ, ಸಾಸಿವೆ ಹಾಕೋತಾ ಇದ್ದೀನಿ. ಸಾಸಿವೆ ಚಟಪಟ ಅಂತ ಇದೆ, ಕರಿಬೇವು ಹಾಕ್ತಾ ಇದ್ದೀನಿ. ಒಂದು 4ರಿಂದ 5 ಸ್ಲೀವ್ ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಸ್ವಲ್ಪ ಕೆಂಪಗಾಗಬೇಕು. ಇವಾಗ ಒಂದು 2ರಿಂದ 3 ಹಸಿಮೆಣಸಿನ್ಕಾಯಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಒಂದು 2 ಈರುಳ್ಳಿ ಹಾಕ್ತಾ ಇದ್ದೀನಿ ಕಟ್ ಮಾಡಿ. ಚೆನ್ನಾಗಿ ಫ್ರೈ ಆಗಬೇಕು. ಫ್ರೈ ಆಗ್ತಾ ಇದೆ. ಈಗ ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬರ್ತಾ ಇದೆ ಈರುಳ್ಳಿ. ಇನ್ನೂ ಒಂದು ಸ್ವಲ್ಪ ಆಗಬೇಕಿದು. ತುಂಬ ಈಸಿಯಾಗಿ ಮಾಡ್ಕೋಬೋದು. ಹೆಚ್ಚಿಟ್ಕೊಂಡು ಬೇಯಿಸ್ಕೊಂಡು ಇಟ್ಕೊಂಡ್ರೆ ತುಂಬ ಬೇಗ ಮಾಡ್ಕೋಬೋದು. ಬ್ಯಾಚುಲರ್ಸ್ ಎಲ್ಲ ತುಂಬ ಈಸಿಯಾಗಿ ಮಾಡ್ಕೋಬೋದು. ಇವಾಗ ಇಟ್ಟು ಬೇಯಿಸಿಟ್ಕೊಂಡಿರೋ ತೊಂಡೆಕಾಯಿನ ಹಾಕ್ತಾ ಇದ್ದೀನಿ. ಚೂರು ಹುಣಸೆ ರಸ ಹಾಕ್ತಾ ಇದ್ದೀನಿ. ಜಾಸ್ತಿ ಹಾಕ್ಕೋಬಾರ್ದು. ತೊಂಡೆಕಾಯಿ ಹಣ್ಣು ಇದ್ದರೆ ಜಾಸ್ತಿ ಹುಣಸೆ ರಸ ಬೇಡ. ಬರೀ ಕಾಯಿ ತೊಂಡೆಕಾಯಿ ಆದರೆ ಒಂದು ಸ್ವಲ್ಪ ಹಾಕ್ಕೋಬೇಕು. ಒಂದು 2ರಿಂದ 3 ಚಮಚ ಇದ್ದರೆ ಸಾಕು. ಒಂದು ಸ್ವಲ್ಪ 4-5 ಹಣ್ಣು ತೊಂಡೆಕಾಯಿ ಇದೆ, ಅದು ಹುಳಿ ಬರುತ್ತೆ, ಅದರಿಂದ ಸ್ವಲ್ಪ ಹಾಕ್ತಾ ಇದ್ದೀನಿ. ಚೂರು ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ.
ಬೇಯಿಸಿರೋ ತೊಂಡೆಕಾಯಿನ ಹಾಕ್ಕೊಂಡಿದ್ದೀನಿ ಈಗ ನೋಡಿ. ಮುಗ್ತಾ ಇದ್ದೀನಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಬೇಯಿಸಿರೋ ತೊಂಡೆಕಾಯಿ ಚೂರು ಅರಿಶಿನ ಪೌಡ್ರ್ ಹಾಕ್ಕೊಂಡೆ. ಉಪ್ಪು ಆವಾಗ ಸ್ವಲ್ಪನೇ ಹಾಕ್ಕೊಂಡಿರೋದ್ರಿಂದ ನೋಡಿಕೊಂಡು ಮತ್ತೆ ಬೇಕಾದರೆ ಮತ್ತೆ ಸ್ವಲ್ಪ ಹಾಕ್ಕೋಬೇಕು. ಚೂರು ಕಮ್ಮಿ ಇದೆ, ಅದರಿಂದ ಹಾಕ್ಕೋತಾ ಇದ್ದೀನಿ. ಹುಣಸೆ ಹಣ್ಣು ನೆನೆಸ್ಕೊಂಡಿರ್ತೀನಿ, ಚೂರು ಹುಣಸೆ ರಸ ಹಾಕ್ತಾಯಿದ್ದೀನಿ, ಜಾಸ್ತಿ ಹಾಕಲ್ಲ, ಚೂರು ಹಾಕ್ತಾಯಿದ್ದೀನಿ. ತೊಂಡೆಕಾಯಿ ಹಣ್ಣಿರೋದ್ರಿಂದ ಹುಳಿ ಇರುತ್ತದೆ, ಅದರಿಂದ ಚೂರು ಹಾಕಿದ್ದೀನಿ ನಾನು. ಇವಾಗ ಇಷ್ಟೇ, ಇದಕ್ಕೆ ಕಾಯಿ ತುರಿ ಹಾಕ್ಕೊಂಡ್ರು ಸಾಕಾಗುತ್ತೆ. ಇಲ್ಲ ನಮಗೆ ಸಾರಿನ ಪೌಡ್ರ್ ಹಾಕ್ಕೋಬೋದು, ಬೇಕಾದ್ರೆ ಮಿಕ್ಸ್ ಮಾಡಿ. ಎರಡು ಥರನೂ ಮಾಡ್ಬೋದು ಇದನ್ನು. ನಾನು ಸಾರಿನ ಪೌಡ್ರ್ ಹಾಕ್ತಾಯಿದ್ದೀನಿ, ಬೇಳೆ ಸಾರು ಪೌಡ್ರ್ ಏನು ಪೌಡ್ರ್ ಯೂಸ್ ಮಾಡ್ತೀವಲ್ಲ ಅದನ್ನೇ ಹಾಕ್ಕೊಳ್ಳೋದು. 2 ಚಮಚ ಆಗೋಷ್ಟು ಹಾಕ್ತಾಯಿದ್ದೀನಿ, ತುಂಬ ಚೆನ್ನಾಗಿರುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಕಾಯಿ ತುರಿ ಹಾಕ್ತಾಯಿದ್ದೀನಿ, ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ನಿಮ್ಗೆ ಇಷ್ಟ ಇದ್ದರೆ ಹಾಕ್ಕೋಬೋದು, ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. ಕಾಯಿ ತುರಿ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ. ಇನ್ನೊಂದು 5 ನಿಮಿಷ ಇದೆಲ್ಲ ತಾಕಿ ಉಪ್ಪು ಹುಳಿ ಖಾರ ಎಲ್ಲ ಒಂದು 5 ನಿಮಿಷ ಬೆಂದಿರೋದ್ರಿಂದ ಬೇಗನೆ ಆಗುತ್ತೆ. ಒಂದು 5ರಿಂದ 6 ನಿಮಿಷದಲ್ಲಿ ಮಾಡ್ಕೊಬೋದು, ಬೇಯಿಸೊಂದು ಇಟ್ಕೊಳ್ಳೋದಷ್ಟೇ. ಇವಾಗ ಇದಾಗಿದೆ, ಒಂದು 5 ನಿಮಿಷ ಬೇಯಿಸ್ಕೊಬೇಕು ಸಾಕಿದು. ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಇದಾಗಿದೆ ಇವಾಗ. ದಿಢೀರ್ ತೊಂಡೆಕಾಯಿ ಪಲ್ಯ ರೆಡಿ ಇದೆ. ಬ್ಯಾಚುಲರ್ಸ್ ಎಲ್ಲ ಮಾಡ್ಕೋಬೋದು, ಅಷ್ಟು ಈಸಿಯಾಗಿ ಮಾಡ್ಕೋಬೋದು ಅಂತ ತೊಂಡೆಕಾಯಿ ಪಲ್ಯ. ಇದು ಆಫ್ ಮಾಡ್ತಾಯಿದ್ದೀನಿ. ದಿಢೀರ್ ತೊಂಡೆಕಾಯಿ ಪಲ್ಯ ರೆಡಿ ಇದೆ. ನೀವು ಮಾಡ್ಕೊಳ್ಳಿ, ರುಚಿ ನೋಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.